ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಢ್ಯಹಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರ ಸಾನ್ನಿಧ್ಯ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ಈ ಮಣ್ಣಿನ ಎಲ್ಲ ದೇವದೇವರುಗಳ ಗುರುವರೆಣ್ಯರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ವ್ಯಾಸಪೀಠದ ಮೇಲೆ ಆಸನರಾಗಿರುವಂಥ ಪರಮಪೂಜ್ಯನಿ ದಿವ್ಯತ್ರಿಯರಿಗೆ, ಎಲ್ಲ ವಿದ್ವದ್ಗಣ್ಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷವಾಯಿತು. ಕಾರಣ ನಮ್ಮ ಶಾಸ್ತ್ರಗಳಲ್ಲಿ ಹಿರಿಯರು ಹೇಳಿರುವಂಥ ಮಾತು, ಕಲಿಯುಗ ನಡೀತಿರೋದೇ ವೇಗವಾಗಿ, ಆ ವೇಗದಲ್ಲೂ ಅತ್ಯಂತ ವೇಗವಾಗಿ ವರಪ್ರಸಾದವನ್ನು ಮಾಡುವಂಥ ಪ್ರಸಾದವನ್ನು ಕೊಡುವಂಥ ಕಲಿಯುಗದ ದೇವತೆಗಳು ಅಂತ ಯಾರಾದರೂ ನೇಮಕವಾಗಿದ್ದರೆ ಅವರು ಎರಡು, ಒಂದು ಗಣಪತಿ, ಮತ್ತೊಂದು ತಾಯಿ ದುರ್ಗೆ ಅಂತ. ಆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಬೇಡಿದ ಕೂಡಲೇ ಬೇಡಿದಂಥ ಮಾತು ನಮ್ಮ ನಾಲಿಗೆಯಿಂದ ದಾಟಿ ಕಂಠನಾಳದ ಒಳಗೆ ಹೋಗೋಕ್ಕೂ ಮುಂಚೆ ಕೇಳಿದಂಥ ವರವನ್ನು ದಯಪಾಲಿಸುವವಳು ಯಾರು ಅಂದರೆ ಅದು ದುರ್ಗಾ ಪರಮೇಶ್ವರಿ ತಾಯಿ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಪೂರ್ವಿಕರು ಹೇಳಿದಂಥ ಮಾತು. ಆ ತಾಯಿ ಒಂದಲ್ಲ ಒಂದು ಸ್ವರೂಪದಲ್ಲಿ ಧರ್ಮ ರಕ್ಷಣೆಗೆ, ಪರಂಪರೆ, ಸಂಸ್ಕೃತಿ ಉಳಿವಿಗಾಗಿ ಅವತರಿಸಿ ಬರ್ತಾರಂತ ಮಾರ್ಕಂಡ ಋಷಿಮುನಿಗಳು ದೇವಿ ಸಪ್ತಶತಿನಲ್ಲಿ ಹೇಳ್ತಾರಲ್ಲ, ಪ್ರಥಮ ಶೈಲಪುತ್ರಿ ಚ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಗಂಟೇತಿ ಕೋಶಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತೇಯನೀತಿ ಚ ಸಪ್ತಮಂ ಕಾಲರಾತ್ರೀತಿ ಮಹಾಗೌರಿತಿ ಷಾಷ್ಟಮಂ ನವಂ ಸಿದ್ಧಿದಾತ್ರಿ ಚ ನವದೃಘ ಪ್ರಕೀರ್ತಿತ ಅಂತ ಆ ತಾಯಿ ದುರ್ಗೆ 9 ಸ್ವರೂಪಗಳನ್ನು ವರ್ಣಿಸಿ ಹೇಳ್ತಾರೆ. ಧರ್ಮಕ್ಕೆ ಸಂಕಟ ಬಂದಾಗೆಲ್ಲ ಧರ್ಮ ಸಂಸ್ಥಾಪನೆಗೋಸ್ಕರ ತಾಯಿ ಜಗನ್ಮಾತೆ ಮತ್ತೆ ಮತ್ತೆ ಒಂದಲ್ಲ ಸ್ವರೂಪದಲ್ಲಿ ಬಂದು ಈ ಪರಂಪರೆ ಪುನಃ ಪ್ರತಿಷ್ಠಾಪಿಸಿ ಹೋಗ್ತಾರಂತ. ಈ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಧರ್ಮ ರಕ್ಷಣೆ ಆಗಬೇಕಾದ್ರೆ ನಮಗೆ ಬೇಕಾಗಿರೋದು ಆ ತಾಯಿ ದುರ್ಗೆಯ ಶಕ್ತಿ. ಬಂಗಾಳದ ಕವಿ ಹೇಳುವಂಥ ಮಾತು, ಜಾಗಲೇ ಭಾರ ಸ್ಮಶಾಣತಿರಿ ಅಸಿವನಾಶಿನಿ ಮಹಾಕಾಳಿರಿ ಅಂತ. ಸಮಸ್ತ ಭಾರತ ದೇಶ ಜಾಗೃತವಾಗಬೇಕಂದ್ರೆ ಭಾರತದ ಮನೆಗಳಲ್ಲಿರುವಂಥ ಒಬ್ಬೊಬ್ಬ ತಾಯಿಂದರು ತಾಯಿ ದುರ್ಗೆ ಸ್ವರೂಪದಲ್ಲಿ ಎದ್ದು ಬಂದರೆ ತಾಯಿ ಭಾರತಿ ಮೈ ಕೆಡವಿ ಮಹಾಕಾಳಿ ಅಂತ ಜಗತ್ತಿನ ಮುಂದೆ ಎದ್ದು ನಿಲ್ತಾರಂತ ಬಂಗಾಳದ ಕವಿ ಹೇಳುವಂಥ ಮಾತು. ಮತ್ತೊಮ್ಮೆ ತಾಯಿಂದರಲ್ಲಿ ಆ ಜಾಗೃತಿ ಯಾವತ್ತು ಬರುತ್ತೋ ಅವತ್ತು ಧರ್ಮ ಸಂಘಟನೆ ಆಗುತ್ತೆ, ಧರ್ಮ ರಕ್ಷಣೆ ಆಗುತ್ತೆ. ಇದನ್ನೇ ನಮ್ಮ ಪೂರ್ವಿಕರು ಶತಮಾನಗಳ ಕಾಲ ಇತಿಹಾಸದಲ್ಲಿ ತೋರಿಸಿಕೊಟ್ಟಿರೋದು. ನಮ್ಮ ಪರಂಪರೆ ಉಳ್ಕೊಂಡು ಬಂದಿದೆ. ಕಾರ್ಯಕ್ರಮ ಶುರುವಾಗೋದು ಕೂಡಲೇ ನಾವು ವೇದಘೋಷವನ್ನು ಮಾಡ್ತೀವಿ. ನಮ್ಮ ಹೋಮಗಳು ನಡೀತಿದ್ದಾವೆ, ಹವನಗಳು ಜರುಗ್ತಿದ್ದಾವೆ, ಯಜ್ಞ ಯಾಗಾದಿಗಳು ಈ ನೆಲದಲ್ಲಿ ನಿರಂತರವಾಗಿ ಜರುಗ್ತಾ ಬಂದಿದ್ದಾವೆ. ತಾಯಿ ದುರ್ಗಾ ಪರಮೇಶ್ವರ ಅಮ್ಮನವರ ಸನ್ನಿಧಾನದಲ್ಲಿ ತ್ರಿಕಾಲ ಪೂಜೆಗಳು ನಡೀತಿದ್ದಾವೆ. ಯಾರ ಕಾರಣದಿಂದ? ನಾವಿವತ್ತು ತಾಯಿಯ ಸಾನ್ನಿಧ್ಯದಲ್ಲಿ ಕೂತು ಬೆಳಗ್ಗೆ ರುದ್ರಹೋಮ ನಡೆದಿದೆ, ಬೆಳಗ್ಗೆ ರುದ್ರ ಪಾಠ ನಡೆದಿದೆ, ಬೆಳಗ್ಗೆ ಲಲಿತಾ ಸಹಸ್ರನಾಮವನ್ನು ಓದಿದ್ದೀವಿ. ಇಷ್ಟೆಲ್ಲ ಜರುಗ್ತಿದೆ ಅಂದರೆ ಇದು ಸಾಮಾನ್ಯವಾದ ವಿಚಾರವಾ? ಖಂಡಿತವಾಗಲೂ ಅಲ್ಲ. ಕಾರಣ, ಒಂದು ಕಾಲದಲ್ಲಿ ನಮ್ಮ ಇದೇ ಪರಂಪರೆಯನ್ನು ನಾಶ ಮಾಡಬೇಕು, ಮಠ ಮಂದಿರಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ಸನಾತನ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಮ್ಮ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿ ಆಗ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಪಟ್ಟಂಥ ಶ್ರಮಗಳು ಈ ಧರ್ಮವನ್ನು ಜೀವಂತವಾಗಿ ಉಳಿಸ್ಕೊಂಡು ಬಂತು. ಬಹಳ ಹಿಂದೆ ಬೇಕಾಗಿಲ್ಲ, ಕೆಲವು ಶತಮಾನಗಳ ಹಿಂದೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕ್ಕೂ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿತ್ತು ಭವಿಷ್ಯವಾಣಿ ನುಡಿದಿದ್ರು. ಅಲ್ಲಮ್ಮ ಪ್ರಭುದೇವರು ಭವಿಷ್ಯವಾಣಿ ನುಡಿತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು. ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮರತಿಯಾಗದೆ, ವಿಪರೀತವಾಗಿ, ಶಿವಸಂತಾನವಾಗದೆ ಶನಿಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆ ಎತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕಿರವಾಗುತ್ತದೆ. ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು, ಮೇಲು ಕೆಳಂಬುದತೆ ಹೆಚ್ಚಾಗಿ ಮೇಲ್ನವರು ಕೆಳಗಿನವರನ್ನ ತಮ್ಮ ಕಾಲ್ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳೇ ಎಂಜಲೆ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರವೈಡೂರ್ಯವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಡುವ ಸಂದರ್ಭ ಪ್ರಭುದೇವರ ಭವಿಷ್ಯವಾಣಿ ಸತ್ಯವಾಯಿತು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದ ಆ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂಥ ಯಾರೊಬ್ಬ ಶರಣರು ಮನೆಯಲ್ಲಿದ್ದಂಥ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ರತ್ನ, ಮುತ್ತು, ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗಲಿಲ್ಲ.
ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂಥ ಸಂದರ್ಭಕ್ಕೆ ಕಲ್ಯಾಣದಲ್ಲಿದ್ದಂಥ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಆಯುಧಕ್ಕಿ, ಲಕ್ಕಮ್ಮ, ಸೂಳೆ, ಸಂಕವ, ಅಕ್ಕ ನಾಗಮ್ಮ, ಅಂಬಿಗರ, ಚೌಡಯ್ಯ, ಚನ್ನಬಸವಣ್ಣನವರವರೆಗೂ ಒಬ್ಬೊಬ್ಬ ಶರಣರು ತಮ್ಮ ಕೈಗೆ ಸಿಕ್ಕಂಥ ವಚನಗಳ ತಾಳೆಗರಿಗಳನ್ನು ಗಂಟು ಮೂಟೆ ಕಟ್ಟಿ ಕೈಯಲ್ಲಿ ಹೊತ್ಕೊಂಡು ದಿಕ್ಕುಗಳಿಗೂ ಓಡೋಡಿ ಬಂದರು. ಯಾಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಸಂಸ್ಕೃತಿ ಅಳಿಸುವಂತಿಲ್ಲ ಅಂತ ನಿಮ್ಮ ಪೂರ್ವಿಕರಲ್ಲಿ ಈ ಧರ್ಮ ರಕ್ಷಣೆ ಆಗಲೇಬೇಕು, ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗಬೇಕಂತ ಧರ್ಮದ ಉಳಿವಿನ ಪರವಾಗಿದ್ದಂಥ ತುಡಿತ ಅಂತದ್ದು. ಆ ಕ್ಷಣದಲ್ಲಿ ಒಬ್ಬ ತಾಯಿ ಅಕ್ಕ ನಾಗಲಾಂಬಿಕೆ ಶಕ್ತಿ ಸ್ವರೂಪಿಣಿ 80-90 ವಯಸ್ಸಿನ ವೃದ್ಧೆ ಬೆನ್ನ ಮೇಲೆ ವಚನಗಳ ತಾಳಿಗರಿಗಳನ್ನು ಕಟ್ಟಿಕೊಂಡು ಕರ್ನಾಟಕದ ದಿಕ್ಕುಗಳಿಗೆ ಬಂದರು. ಯಾಕೆ? ಈ ಸನಾತನ ಧರ್ಮದ ಮೂಲಮಂತ್ರವಾಗಿರುವಂಥ ಉಪನಿಷತ್ಗಳ ಸಾರವಾಗಿರುವಂಥ ವಚನಗಳ ಸಂರಕ್ಷಣೆ ಆಗಬೇಕು, ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸಬೇಕು. ಆ ತಾಯಿಂದರು ಕೊಟ್ಟಂಥ ಸಮರ್ಪಣೆ, ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ಧರ್ಮ ಸಂರಕ್ಷಣೆ ಆಗಬೇಕಂದ್ರೆ ಶಕ್ತಿ ಸ್ವರೂಪಿಣಿಯಾಗಿರುವಂಥ ಆ ತಾಯಿಂದ್ರ ಮೂಲಕ ಅದು ಮಾತ್ರ ಸಾಧ್ಯ ಅಂತ. ಅದು ಅಕ್ಷರಶಃ ಸತ್ಯ. ಇದುವರೆಗೂ ನಮ್ಮ ಪರಂಪರೆ, ಭಾಷೆ, ನಾಡು, ಸಂಸ್ಕೃತಿ, ಧರ್ಮ ಉಳಿದು ಬಂದಿದೆ. ಯಾರ ಕಾರಣದಿಂದ? ಒಂದು ಕಾಲದಲ್ಲಿ ಕಚ್ಚೆ ಸೀರೆ ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಠಾಕರೆ ಕತ್ತನ್ನು ಕತ್ತರಿಸಿ ನಗಸಿ ಬಾಗ್ಲಿಗೆ ತನ್ನೇ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಗರ್ಜಿಸಿದಂಥ ಆ ಕಿತ್ತೂರಿನ ರಾಣಿ ಚೆನ್ನಮ್ಮನಂತ ತಾಯಿಂದಿರಿಂದ ಹಿಡಿದು ಇಂದಿನ ಕಾಲದಲ್ಲೂ ಸಂಗೊಳ್ಳಿ ರಾಣರವರನ್ನು ನೇಣಗಂಬಕ್ಕೇರಿಸಿದಂಥ ಆ ನಂದಗಡದಲ್ಲಿ ಒಂದು ಆಲದ ಮರದ ವೃಕ್ಷ ಇದೆ. ಸಂಗೊಳ್ಳಿ ರಾಣರನ್ನ ಬ್ರಿಟಿಷರು ಮೋಸದಿಂದ ನೇಣಗಂಬಕ್ಕೇರಿಸಿದ್ದಲ್ಲಿ ಆ ನಂದಗಡದ ಗ್ರಾಮಕ್ಕೆ ಇವತ್ತಿಗೂ ನಮ್ಮ ತಾಯಿಂದರು ಹೋಗ್ತಾರೆ. ಕನ್ನಡದ ತಾಯಿಂದರು ನಂದಗಡದ ಗ್ರಾಮಕ್ಕೆ ಹೋಗಿ ಸಂಗೊಳ್ಳಿ ರಾಣರನ್ನ ನೇಣಗಂಬಕ್ಕೇರಿಸಿದಂಥ ವೃಕ್ಷಕ್ಕೆ ಒಂದು ತೊಟ್ಟಿಲು ಕಟ್ಟ ಬರ್ತಾರೆ ಪ್ರತಿ ವರ್ಷ. ಯಾಕೆ ಗೊತ್ತೇ? ಮನೆಯಲ್ಲಿ ಹುಟ್ಟೋದಾದರೆ ಸಂಗೊಳ್ಳಿ ರಾಣರಂತ ದೇಶಭಕ್ತ ಮಗು ಮನ್ನಲ್ಲಿ ಹುಟ್ಲಿ ಅನ್ನೋ ಕಾರಣಕ್ಕೆ ಅಂತ ತಾಯಿಂದರು ಈ ಪರಂಪರೆಯನ್ನು ಜೀವಂತವಾಗಿಟ್ಟುಕೊಂಡು ಬಂದಿರೋದು. ಆ ತಾಯಿಂದರು ಕೊಟ್ಟಂಥ ಸಮರ್ಪಣೆ ಈ ಧರ್ಮಕ್ಕೋಸ್ಕರ, ಅವರು ನೀಡಿದಂಥ ಸಂಸ್ಕಾರ ಮನೆಗಳಲ್ಲಿ ಸನಾತನ ಹಿಂದೂ ಧರ್ಮ ಭಾರತೀಯತೆಯ ಪರಂಪರೆಯನ್ನು ಜೀವಂತವಾಗಿಟ್ಟುಕೊಂಡು ಬಂದಿದೆ. ಇದನ್ನೇ ದ ರಾ ಬೇಂದ್ರೆ ಅವರು ಹೇಳಿದ್ದಲ್ವಾ, ನಾವೆಲ್ಲ ಯಾರ ಮಕ್ಕಳು, ನಮ್ಮಲ್ಲಿ ಹರಿತಿರುವಂಥ ಧಮನಿಗಳಲ್ಲಿ ಸಂಚರಿಸ್ತಿರುವಂಥ ಸಂಸ್ಕಾರ ಯಾರದ್ದು, ನಮ್ಮ ರಕ್ತ ಯಾರ ಸ್ವರೂಪ? ದ ರಾ ಬೇಂದ್ರೆ ಅವರು ಹೇಳುತ್ತಾರೆ, ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು, ಭೂಮಿ ತಾಯಿಯ ಮಣ್ಣಂ ಇಡೀ ಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು, ತಾಯಿ ಭಾರತಾಂಬೆ ಕೋಟಿ ಕಾರ್ತಿಕೋತ್ಸವದಲ್ಲಿ ಮುನಿಗುತ್ತುಹ ಜ್ಯೋತಿ ನಾನು, ಕನ್ನಡದ ತಾಯಿ ತಾವರೆ ಗಂಧವನ್ನು ಉಂಡು ಬೀರುತ್ತಿಹಂತ ಪರಿಮಳ ನಾನು, ನನ್ನ ತಾಯಿ ಹಾಲು ನೆತ್ತರು ಕುಡಿದು ನಿತ್ತಂತ ಜೀವಂತ ಮಮತೆ ನಾನು, ಈ 5 ಪಂಚ ಪ್ರಾಣಗಳ ದೇಹನೀಯನು. ನನ್ನಲ್ಲಿರುವಂಥ ಪಂಚಭೂತಗಳು ಯಾವುದು ಅಂದರೆ ಕೇವಲ ಜಗತ್ತಿನ ಭೌತಿಕ ಭೂತಗಳಲ್ಲ, ಈ 5 ಜನ ತಾಯಿಂದರು ಕೊಟ್ಟಂಥ ಸಮರ್ಪಣೆ ಯಾವುದಿದೆಯೋ ಅದರ ಜೀವಂತ ಮಮತೆಯಾಗಿ ನಿಂತಿರುವಂಥ ಸ್ವರೂಪ ನನ್ನ ದೇಹ, ನನ್ನ ಆತ್ಮ, ಜೀವಾತ್ಮ, ಪರಮಾತ್ಮದ ಸ್ವರೂಪ ಅಂತ ದ ರಾ ಬೇಂದ್ರೆ ಅವರು ಹೇಳುವಂಥ ಮಾತು. ಇದನ್ನೇ ನಮ್ಮ ಹಿರಿಯರು ಹೇಳಿದ್ದು. ಇವತ್ತು ಸಂಭ್ರಮ ಯಾರ ಹೆಸರಿನಲ್ಲಿ, ಜಾತ್ರಾ ಮಹೋತ್ಸವ ಯಾರ ಹೆಸರಲ್ಲಿ ನಡೀತಿರೋದು? ಶ್ರೀಮಾತಾ ಜಾತ್ರಾ ಮಹೋತ್ಸವ, ಶ್ರೀಮಾತೆಯ ಸಂಭ್ರಮ ಇದು. ನಮ್ಮ ಪೂರ್ವಿಕರು ಶಾಸ್ತ್ರಗಳಲ್ಲಿ ಹೇಳುತ್ತಾರೆ, ಶ್ರೀ ಅನ್ನೋ ಒಂದು ಏಕಾಕ್ಷರದ ಇದೆಯಲ್ಲ, ಅದಕ್ಕೆ ಪರ್ಯಾಯವಾದದ್ದು ಮತ್ತೆ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಒಂದು ಶ್ರೀ ಸಾಕು. ಯಾಕೆ? ತಾಯಿ ನೀನು ಯಾರು? ನಿನ್ನ ಕರುಣೆಯಿಂದ, ನಿನ್ನ ಗುಣದಿಂದಲೇ ನಡೀತಿರುವಂಥ ಸಕಲ ಜಗತ್ತಮ್ಮ ಇದು. ಆದ್ರಿಂದ ನೀನೇ ಶ್ರೀ, ನೀನೇ ನಮ್ಮೆಲ್ಲರಲ್ಲೂ ತುಂಬಿ ಜಗತ್ತ ನಡೆಸ್ತಿದ್ಯಾ. ಅದಕ್ಕೆ ಶ್ರೀ ಅಂತ ಹೆಸರನ್ನ ತಾಯಿ ಜಗನ್ನ ಮಾತೆಗೆ ನಮ್ಮ ಪೂರ್ವಿಕರು ಕೊಟ್ಟರು. ಇಡೀ ವೇದ ಶುರುವಾಗೋಕ್ಕೂ ಮುಂಚೆ, ವೇದಗಳ ಪ್ರಥಮ ಅಂತ ನಾವು ಭಾವಿಸುವಂಥ ಋಗ್ವೇದ, ಆ ಋಗ್ವೇದದ ಮಂತ್ರಭಾಗ ಶುರುವಾಗೋಕ್ಕೂ ಮುಂಚೆ ಋಗ್ವೇದದಲ್ಲಿ ಬರೋದು ಯಾವುದು ಅಂದರೆ ಖಿಲಭಾಗ. ಖಿಲಭಾಗ ಯಾರು ಸ್ತುತಿಯನ್ನು ಮಾಡ್ತಿದೆ ಅಂದರೆ ಶ್ರೀ ಸೂಕ್ತಮನ್ನ ಋಗ್ವೇದದಲ್ಲಿ ನಮ್ಮ ಪೂರ್ವಿಕರು ಕೊಟ್ಟು ಹೇಳಿದ್ರು. ಜಪ ಮಾಡುತ್ತಿದ್ರೆ, ಧ್ಯಾನ ಮಾಡುತ್ತಿದ್ರೆ, ತಪಸ್ಸು ಮಾಡುತ್ತಿದೆ ಆ ಶ್ರೀಮಾತೆಯ ಮೇಲೆ ಮಾಡಿ ಅಂತ ಋಗ್ವೇದದಲ್ಲಿ ನಮ್ಮ ವೈದಿಕರು ಕೊಟ್ಟಂಥ ಪರಂಪರೆ ಅದು. ಆ ಪರಂಪರೆಯನ್ನು ಜೀವಂತವಾಗಿ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಕೊಡುವಂಥ ಶಕ್ತಿ ಭಗವಂತ ನಮ್ಮಲ್ಲಿ ತುಂಬುವಂಥ ಅವಶ್ಯಕತೆ ಇದೆ. ಆ ಕೆಲಸ ಯಾರು ಮಾಡಬೇಕು? ಶತಮಾನಗಳ ಕಾಲ ಉಳಿಸಿಕೊಂಡು ಬಂದಿರುವಂಥ ಈ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಜವಾಬ್ದಾರಿ ನಮ್ಮದು. ಅದು ಎಲ್ಲಿಂದ ಸಾಧ್ಯವಾಗುತ್ತೆ? ಮನೆಗಳ ತಾಯಿಂದರು ಜಾಗೃತರಾಗಿ ಸಾಕು, ಮನೆಗಳಲ್ಲಿರುವಂಥ ಮಕ್ಕಳು ಜಾಗೃತರಾಗ್ತಾರೆ, ತದ್ವಾರ ಧರ್ಮ ಸಂಘಟನೆ ಆಗುತ್ತೆ, ತದ್ವಾರ ಧಾರ್ಮಿಕತೆಯ ರಕ್ಷಣೆ ಆಗುತ್ತೆ. ಇದು ನಮ್ಮ ಜವಾಬ್ದಾರಿ. ಮನೆಯ ಮಕ್ಕಳೆಲ್ಲ ಸಂಸ್ಕಾರ ತುಂಬಿಸುವಂಥ ಕೆಲಸ ತಾಯಿಂದರು ಮಾಡಬೇಕು. ಯಾವ ಮಟ್ಟಕ್ಕೆ ನೆರವೇರಿಸ್ಕೊಡ್ಬೇಕಂದ್ರೆ, ಮುಂದೊಂದು ದಿನ ಬೇರೆಲ್ಲ ಬೇಕಾಗಿಲ್ಲ, ಈ ಕ್ಷಣ ನಮ್ಮ ಪೂರ್ವಿಕರು ಹೇಳಿದ್ರು, ಧರ್ಮ ಯಾವುದು ಧಾರಿಯಂತೆ ಇತಿ ಧರ್ಮ, ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ನಾವು ಧರ್ಮ ಧರಿಸೋದಿಲ್ಲ, ಕನಿಷ್ಠ ಪಕ್ಷ ಅಂದರೂ ಧಾರ್ಮಿಕ ಸಂಕೇತ ಧರಿಸೋದು ಮರ್ತು ಹೋಗಿದ್ದೀವಲ್ಲ. ಬೇರೆಲ್ಲೂ ಬೇಡ. ಈ ಕ್ಷಣ ಸೇರಿರೋದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ. ನಮ್ಮ ಪೂರ್ವಿಕರು ಯಾವ ಜನ್ಮದ ಪುಣ್ಯದ ಸುಕೃತ ನಮಗೆ ತಲುಪಿದೆಯೋ ಗೊತ್ತಿಲ್ಲ, ಅದರ ಪರವಾಗಿ ತಾಯಿ ಜಗನ್ಮಾತೆ ಸಾನ್ನಿಧ್ಯದಲ್ಲಿ ನಾವೆಲ್ಲ ಭಕ್ತರಾಗಿ ಬಂದು ಕೂತಿದ್ದೀವಿ. ಧರ್ಮ ಸಭೆಯಲ್ಲಿ ಕೂತಿರ್ಬೇಕಾದ್ರೆ ಸ್ವಲ್ಪ ಅಕ್ಕಪಕ್ಕ ಸುತ್ತಮುತ್ತ ಕಣ್ಣಾಡಿಸಿ ನೋಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಹಿರಿಯರಿರ್ತಾರೆ, ವೃದ್ಧರಿರ್ತಾರೆ. ಆ ಹಿರಿಯರ ಹಣೆ ಸ್ವಲ್ಪ ಗಮನಿಸಿ.
ಅವರ ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ, ಹಣೆ ಕುಂಕುಮ ಹಚ್ಚಿರ್ತಾರೆ, ಗಂಧ ಚಂದನ ತಿಲಕ ಭಂಡಾರ ಯಾವುದೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆಯಲ್ಲಿ ವಿಜೃಂಭಿಸ್ತಿರುತ್ತೆ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ಪೀಳಿಗೆಯ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿ ನೋಡಿ. ಎಷ್ಟು ಜನ ನನ್ನ ವಯಸ್ಸಿನ ಮಕ್ಕಳು ಹಣೆಗೆ ಧಾರ್ಮಿಕ ಸಂಕೇತ ಧರಿಸಿ ಬಂದಿದ್ದಾರೆ. ವಿಶೇಷತಃ ನಮ್ಮ ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡೋ ಪದ್ಧತಿಯನ್ನೇ ಮರ್ತು ಹೋಗ್ತಿದ್ದಾರೆ. ಅಮ್ಮಮ್ಮ ಅಂದರೆ ಒಂದು ಕಪ್ಪು ಚುಕ್ಕಿ ತಗೊಂಡು ಹಣೆಗೆ ಇಟ್ಕೊಳ್ತಾರೆ, ಕುಂಕುಮ ಇಡೋ ಪದ್ಧತಿಯನ್ನೇ ಮರ್ತು ಹೋದ್ರು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳದ್ದು ಅಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೆ ಇರುವಂಥ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ. ಕಾಟಾಚಾರ ಕಚ್ಚೋದಲ್ಲ. ಮಾರ್ಕಂಡ ಋಷಿಮುನಿಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರಣ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನು ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಹಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮನೆ ಹೆಣ್ಣುಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಯಾಕೆ? ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ. ಒಂದು, ನಿನ್ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹಣೆಗೆ ಕುಂಕುಮ ಓಡಾಡಬೇಕಂತ ಆ ತಾಯಿ ಶಾಂಭವಿ ಅವತಾರದ ಚಿತ್ರಣವನ್ನು ಕೊಟ್ಟು ಹೇಳ್ತಾರೆ ಮಾರ್ಕಂಡ ಋಷಿಮುನಿಗಳು. ಆ ಪರಂಪರೆ ನಮ್ಮದು. ಆ ಪರಂಪರೆನಲ್ಲಿ ಬಂದಂಥ ನಾವುಗಳು ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ನಾನು ಹಣೆಗೆ ಧರಿಸ್ಕೊಂಡು ಓಡಾಡಲಿಲ್ಲ ಸ್ವಾಭಿಮಾನದಿಂದ, ಇನ್ಯಾರು ಧರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನು ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಶಾಸ್ತ್ರಾಧ್ಯಯನ ನಾನು ಮಾಡಲಿಲ್ಲ, ಇನ್ಯಾರು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಬೆಳೆಸಲಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಉಳಿಸ್ಲಿಲ್ಲ, ಇನ್ಯಾರು ಉಳಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕಾರ ನಾನು ಪ್ರತಿಷ್ಠಾಪನೆ ಮಾಡಿ ಹೋಗಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನು ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮಸಭೆಗೆ ನಾನು ಬಂದು ಭಾಗವಹಿಸಲಿಲ್ಲ, ಇನ್ಯಾರು ಬಂದು ಭಾಗವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಕಾರ್ಯಕ್ಕೆ ನಾನು ಶ್ರಮ ವಹಿಸ್ತಿಲ್ಲ, ಇನ್ಯಾರು ಶ್ರಮ ವಹಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಪರಂಪರೆ ರಕ್ಷಣೆ ಮಾಡ್ತಾರೆ? ಇನ್ಯಾರು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾರೆ? ನಮ್ಮ ಜವಾಬ್ದಾರಿ ಇಷ್ಟೇ, ನಮ್ಮ ಸಂಸ್ಕೃತಿಯನ್ನು ನಮ್ಮ ಮನೆಗಳ ಪ್ರತಿಷ್ಠಾಪನೆ ಮಾಡೋದು. ಅದರಲ್ಲಿ ಮೊಟ್ಟ ಮೊದಲ ಕಾರ್ಯ ಆ ಗುರು ಪರಂಪರೆಗೆ ಋಣಿಯಾಗಿರೋದು. ಅವಿಚ್ಛಿನ್ನ ಗುರು ಪರಂಪರೆ. ಇಷ್ಟು ಜನ ಸಂತ ವರೇಣ್ಯರು ಸೇರಿದ್ದಾರೆ. ನಮ್ಮ ಎಂಥ ಸುಕೃತ ಇದು ಅಂತ ನಮಗೆ ಇನ್ನೂ ತಿಳಿತಿದೆಯೋ ಇಲ್ವೋ ಗೊತ್ತಿಲ್ಲ. ನಾರದರೇ ಒಂದು ಕಾಲದಲ್ಲಿ ಹೇಳ್ತಾರೆ, ಆ ಸಂಗಮವಾಗುವಂಥ ಸ್ಥಾನದಲ್ಲಿ ನದಿ ಸಂಗಮ ಎಷ್ಟು ವಿರಳವೋ ಅದಕ್ಕಿಂತ ವಿರಳವಾದದ್ದು ಯಾವುದು ಅಂದರೆ ಸಂತ ಸಂಗಮ ಅಂತ ನಾರದರೇ ಹೇಳಿದಂಥ ಮಾತು. ಅಂಥ ಸಂತ ಸಂಗಮವನ್ನು ನಾವು ಜೀವಂತ ಸಾಕ್ಷಿಯಾಗಿ ಕಣ್ ತುಂಬಿಸ್ಕೊಳ್ತಿದ್ದೀವಿ. ಅವರಿಗೆ ಇವತ್ತೊಂದೊಂದು ಅವರ ಕಾಲಿಗೆ ಬಿದ್ದು ನಾವು ನಮಸ್ಕಾರ ಮಾಡುವಂಥ ಪರಂಪರೆ. ಯಾಕೆ ಗೊತ್ತೇ? ಸುಮ್ಮನೆ ಅಲ್ಲ, ಅವರ ಅವಿಚ್ಛಿನ್ನ ಗುರು ಪರಂಪರೆಗೆ. ಒಂದು ಕಾಲದಲ್ಲಿ ನಮ್ಮ ಧರ್ಮ ನಾಶವಾಗಿ ಹೋಗ್ತಿದೆ, ಪರಂಪರೆ ಅಳಿಸಿ ಹೋಗ್ತಿದೆ, ಧರ್ಮ ಮರೆತು ಹೋಗ್ತಿದ್ದೀವಿ ಅನ್ನೋ ಪರಿಸ್ಥಿತಿನಲ್ಲಿ ಮಠದಲ್ಲಿ ಕೂತು ಬಂದಂಥ ಭಕ್ತರಿಗೆ ಅಭಯಹಸ್ತ ಕೊಟ್ಟು ಮಂತ್ರೋಪದೇಶ ಮಾಡಿ ತಮ್ಮ ಪಾಡಿಗೆ ತಾವು ಕೂರಬೇಕಾದಂಥ ಈ ಸಂತರು, ಈ ಋಷಿಗಳು, ಆ ಮುನಿಗಳ ಸ್ಥಾನದಲ್ಲಿ ಇರುವಂಥ ನಮ್ಮ ಸಂತ ಪರಂಪರೆ ಅವರು ಧರ್ಮ ನಾಶವಾಗ್ತಿದೆ ಅನ್ನೋ ಪರಿಸ್ಥಿತಿ ಬಂದಾಗ ತಮ್ಮ ಮಠಗಳನ್ನು ಬಿಟ್ಟಿದ್ದಾರೆ. ಹೆಗಲ ಮೇಲೊಂದು ಜೋಳಿಗೆಯನ್ನು ಹೊತ್ತು ಮನೆಗಳ ಮುಂದೆ ನಿಂತು ಭಿಕ್ಷೆ ಬೇಡಿದ್ದಾರೆ. ತಾಯಿ ಭವತಿ ಭಿಕ್ಷಾಂದೇಹಿ, ನನ್ನ ಮಠದಲ್ಲಿ ಮಕ್ಕಳನ್ನು ಸಾಕ್ತಿದ್ದೆ, ನಮ್ಮ ಮಕ್ಕಳಿಗೆ ವೇದ ಪಾಠ ಮಾಡಬೇಕು, ವಚನ ಪಾಠ ಮಾಡಬೇಕು, ನಿನ್ನ ಮನ್ನಲ್ಲಿರುವಂಥ ಅಕ್ಕಿಯನ್ನು ತಂದು ನನ್ನ ಜೋಳಿಗೆಗೆ ಹಾಕು, ಏನಾಗಲಿಲ್ಲ ಪರವಾಗಿಲ್ಲ, ನಿನ್ನ ಮನ್ನಲ್ಲಿ ಮಕ್ಕಳಿದ್ದಾರಲ್ಲ ಆ ಮಕ್ಕಳನ್ನ ಮಠಕ್ಕೆ ಕಳಿಸಮ್ಮ, ಆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಕಳಿಸ್ತೀವಿ ಅಂತ ಕೇಳ್ಕೊಂಡಿದ್ರಲ್ಲ ಸಂತರು. ಆ ಸಂತರು ನೀಡಿದಂಥ ಆ ಸಮರ್ಪಣೆ, ಬಲಿದಾನ, ಶ್ರಮ, ನಮ್ಮ ಪರಂಪರೆ ಜೀವಂತವಾಗಿ ನಾನು ನೀವುಗಳು ನಮ್ಮನ್ನು ನಾವು ಹಿಂದೂ ಅಂತ ಹೇಳ್ಕೊಂಡು ಒಂದು ಧರ್ಮ ಸಭೆಯಲ್ಲಿ ಕೂತಿದ್ದೀವಿ. ಆ ಪರಂಪರೆಯಲ್ಲಿ ಕೊಟ್ಟಂಥ ಅವರ ಸಮರ್ಪಣೆ ವ್ಯರ್ಥ ಆಗುವಂಥದ್ದಿಲ್ಲ. ಮುಂದೊಂದು ದಿನ ನಮ್ಮ ಪರಂಪರೆ ವಿರುದ್ಧವಾಗಿ ಪ್ರಶ್ನೆಗಳೆದ್ದಾಗ ಅದಕ್ಕೆ ಸಮನಾದಂಥ ಸರಿಯಾದಂಥ ಸಮರ್ಥ ಉತ್ತರವನ್ನು ಕೊಡಲಿಕ್ಕೆ ನಾವು ಸಮರ್ಥರಾದರೆ ಸಾಕು. ನಮ್ಮ ಪರಂಪರೆ ರಕ್ಷಣೆಗೆ ನಮ್ಮ ಮೇಲಾದರೆ ದಾಳಿ ಆಗೋದು ಅಂಥ ವೈಚಾರಿಕ ದಾಳಿಗಳಷ್ಟೇ. ಪ್ರಶ್ನೆ ಮಾಡ್ತಾರಲ್ಲ, ಧರ್ಮದ ಆಚರಣೆ, ಜಾತ್ರಾ ಮಹೋತ್ಸವ, ದೇವರ ಪೂಜೆ ಅಂತ ಬಂದು ಕೂಡಲೇ ಪ್ರಶ್ನೆ ಮಾಡ್ತಾರೆ, ನೀವು ಗಣೇಶನನ್ನ ಪೂಜೆ ಮಾಡ್ತೀರಾ? ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತರನ್ನ ಪೂಜಿಸ್ತೀರಾ? ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ಹನುಮಂತ ರಾಮಭಕ್ತ ಅಂತ ಹೇಳ್ತೀರಾ? ಶ್ರೀರಾಮಚಂದ್ರ ಇಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ಪ್ರಶ್ನೆ ಮಾಡ್ತಾರೆ. ಮುಂದೆ ಈ ವೈಚಾರಿಕ ದಾಳಿಯಾಗುವಂಥ ಪ್ರಶ್ನೆಗಳು ನಮ್ಮನೆ ಬಾಗಿಲವರೆಗೂ ಬಂದು ನಿಂತಾಗ ನಮ್ಮ ಮನೆ ಮಕ್ಕಳಲ್ಲಿ ಯಾವ ಮಟ್ಟದ ವೈಚಾರಿಕ ಜಾಗೃತಿ ಧರ್ಮದ ಪರವಾಗಿ ನಾವು ತುಂಬಿಸಿರಬೇಕಂದ್ರೆ ಒಂದೊಂದು ಹಿಂದೂ ಮನೆ ಮಗು ಎದೆ ಉಬ್ಬಿಸ್ಕೊಂಡಿದೆ, ತಟ್ಕೊಂಡು ಉತ್ತರ ಕೊಡಬೇಕು. ಪ್ರಭು ಶ್ರೀರಾಮಚಂದ್ರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂಥ ಉತ್ತರ ತಾಯಿ ದುರ್ಗಾ ಪರಮೇಶ್ವರಿ ಜಗನ್ಮಾತೆ ಕೃಪಾಶೀರ್ವಾದಗಳಿಂದ ಮೊದಲಿಗೆ ಬಂದದ್ದು ಶ್ರೀಹರಿಯ ಮಗ ಬ್ರಹ್ಮ.
ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ವೈಚಾರಿಕ ಜಾಗೃತಿ ನಾವು ತುಂಬಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ಪರಂಪರೆ ಉಳಿವಾಯ್ತಂತರ್ಥ. ಇದೇ ಪರಶುರಾಮರು ಕೊಟ್ಟ ಆದರ್ಶ. ಅಗ್ರಸ್ತೋ ಚತುರೋ ವೇದ ಪೃಷ್ಠತಂ ಶಶರಂ ಧನುಹು ಇದಂ ಬ್ರಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ರಾಷ್ಟ್ರ ರಕ್ಷಣೆ ಮಾಡ್ಕೊಳ್ತೀವಿ. ನೇರಾನೇನ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಬನ್ನಿ, ಕ್ಷಾತ್ರ ತೇಜಸ್ಸಿನ ಮೂಲಕ ಪರಂಪರೆಯನ್ನು ಉಳಿಸ್ಕೊಳ್ತೀವಿ. ಶಪಾದಪಿ ಶರಾದಪಿ ಯಾವ ರೀತಿ ಬಂದರೂ ರಾಷ್ಟ್ರ ಪರಂಪರೆ ಉಳಿವಿಗೆ ನಾವು ಸಿದ್ಧ. ರಾಷ್ಟ್ರವನ್ನು ಗಡಿನಲ್ಲಿತ್ತು ಕಾಯುವಂಥ ಕೆಲಸ ಸೈನಿಕರು ಮಾಡ್ಕೊಳ್ತಿದ್ದಾರೆ. ಗಡಿ ಒಳಗೆ ಕೂತಿರುವಂಥ ನಾವುಗಳು ಬ್ರಹ್ಮ ತೇಜಸ್ಸಿನಿಂದ ವೈಚಾರಿಕವಾಗಿ ಪರಂಪರೆ ರಕ್ಷಣೆ ಮಾಡ್ಕೊಳ್ಳೋಣ ಸಾಕು. ಅದಕ್ಕೆ ನಮ್ಮ ಕೈಲಾಗುವಂಥ ಸೇವೆ. ನಿಮಗೆ ಮಾತಾಡ್ಲಿಕ್ಕಾಗುತ್ತಾ? ದಯವಿಟ್ಟು ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಕುಟುಂಬಸ್ಥರ ಜೊತೆ ಮಾತಾಡಿ, ಮನೆಯವ್ರ ಜೊತೆ ಮಾತಾಡಿ, ಧರ್ಮ ಜಾಗೃತಿ ತುಂಬಿಸಿ. ನಿಮಗೆ ಹಾಡ್ಲಿಕ್ಕಾಗುತ್ತಾ? ದೇಶಭಕ್ತಿ ಗೀತೆಗಳನ್ನು ಹಾಡಿ, ಸ್ವಾಮಿ ಭಕ್ತಿ ಗೀತೆಗಳನ್ನು ಹಾಡಿ, ಭಜನೆಗಳನ್ನು ಹಾಡಿ ಧರ್ಮ ಜಾಗೃತಿಯನ್ನು ಮೂಡಿಸಿ. ಬರಲಿಕ್ಕಾಗುತ್ತಾ? ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿಯನ್ನು ಮೂಡಿಸಿ. ಸಮಯ ಕೊಡ್ಲಿಕ್ಕಾಗುತ್ತಾ? ಬನ್ನಿ, ಧಾರ್ಮಿಕ ಸಭೆಯಲ್ಲಿ ಸೇರಿ ಇಲ್ಲಿ ಕೂತು ಧರ್ಮ ಜಾಗೃತಿಯನ್ನು ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗುತ್ತಾ? ಹಿರಿಯರ ಜೊತೆ, ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ಧರ್ಮದ ಕೆಲಸಕ್ಕೆ ಸಮಯವನ್ನು ಕೊಡಿ. ದೇಶದ ಕೆಲಸಕ್ಕೆ ಶ್ರಮವನ್ನು ಹಾಕಿ ಧರ್ಮ ದೇಶ ಜಾಗೃತಿಯನ್ನು ಮೂಡಿಸಿ. ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿತ್ತು ದೇಶ ಧರ್ಮದ ಪರವಾಗೊಂದು ಜೈಕಾರ ಹಾಕ್ಲಿಕ್ಕಾಗುತ್ತಾ? ದೇಶ ಧರ್ಮದ ಪರವಾಗೊಂದು ಜೈಘೋಷ ಹಾಕಿ ದೇಶ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಾದ್ರೂ ನಿತ್ತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂಥ ಕೊಡುಗೆ ಇಷ್ಟೇ. ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಜನ್ಮ ಸಿದ್ಧ ಜವಾಬ್ದಾರಿ ಅಂತ ಮಾಡಿದ್ರೆ ಸಾಕು. ಧರ್ಮ ರಕ್ಷಣೆ ತನ್ನಿಂದ ತಾನೇ ಆಗುತ್ತೆ, ರಾಷ್ಟ್ರದ ಪರಂಪರೆ ತನ್ನಿಂದ ತಾನೇ ಸುಭದ್ರವಾಗುತ್ತೆ. ಇಷ್ಟು ಕೆಲಸವನ್ನು ನಾವೆಲ್ಲರೂ ಸೇವೆಯ ರೂಪದಲ್ಲಿ ದೇಶ ಧರ್ಮಕ್ಕೆ ಕೊಡುಗೆಯಾಗಿ ನೀಡೋಣ ಅಂತ ಕೇಳ್ತಾ, ಆ ತಾಯಿ ಜಗನ್ಮಾತೆ ನಮ್ಮೆಲ್ಲರಲ್ಲೂ ಆ ಶಕ್ತಿಯನ್ನು ತುಂಬಲಿ ಅಂತ ಬೇಡ್ತಾ, ನನಗೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಶ್ರಮಿಸಿರುವಂಥ ಎಲ್ಲ ಹಿರಿಯರಿಗೆ, ಗುರು ಮಹಾರಾಜು ತಾಯಿ ಶಾರದಾ ಮಾತೆ ನನ್ನ ಕೇಳಿ ಆಡಿಸ್ತಂತೆ ಹೇಳಿಸ್ತಂತೆ ಎರಡು ಮಾತನ್ನು ಕೇಳಿಸ್ಕೊಂಡಂಥ ಪರಂಪೂಜ್ಯನಿ ದಿವ್ಯತ್ರಿಯರಿಗೆ, ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುತ್ತಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.